ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಕೊಡಿ, 22, 23ನೇ ಕಂತು ಬರಬೇಕು ನಮಗೆ, ಇನ್ನೂ ಕೂಡ ಬಂದಿಲ್ಲ, ಯಾಕೆ ಬರ್ತಾ ಇಲ್ಲ? ದಸರಾ ಹಬ್ಬ ಬಂತು, ಮತ್ತೆ ಎಲ್ಲಾ ಹಬ್ಬ ಹೋಯ್ತು, ಗೌರಿ ಗಣೇಶ ಹಬ್ಬ ಹೋಯ್ತು, ವರಮಹಾಲಕ್ಷ್ಮಿ ಹೋಯ್ತು, ಇನ್ನೂ ಕೂಡ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಸೊ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಅದೇ ಜೊತೆಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನಿಮ್ಗೆ 2,000 ಪ್ಲಸ್ 2,000 ಬರುತ್ತೆ. ಸೊ ಯಾವ ರೀತಿ ಯಾವಾಗ ಬರುತ್ತೆ ಮತ್ತೆ ಯಾವೆಲ್ಲ ಜಿಲ್ಲೆಯವರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಬನ್ನಿ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಒಂದು ವರಮಹಾಲಕ್ಷ್ಮಿಗೆ ಹಾಕ್ತೀವಿ, ಎಲ್ಲಾ ಕಂತುಗಳು ಅಂದ್ರೂ ಹಾಕ್ಲಿಲ್ಲ. ಅದೇ ರೀತಿ ಮತ್ತೆ ಗಣೇಶ ಹಬ್ಬ ಬಂತು, ಅದಕ್ಕೆ ಹಾಕ್ತಿವಿ ಅಂದ್ರು ಅದಕ್ಕೂ ಹಾಕ್ಲಿಲ್ಲ. ಸೊ ಈಗ ಜನ ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಯಾಕೆ ಇಷ್ಟು ದಿನ ಆದ್ರೂ ಆಗ್ತಾ ಇಲ್ಲ ನೀವು ಅಮೌಂಟ್, ಏನಾಯ್ತು? ಬರೀ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ರೀಸನ್ ಕೊಡ್ತಾ ಇದ್ದೀರಾ, ಯಾಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಾ ಇದ್ರು. ಸೊ ಈಗ ಮೊನ್ನೆ ನಡೆದಂತ ಬೆಳಗಾವಿ ಸಭೆಯಲ್ಲಿ ಈಗ ಏನು ಸುದ್ದಿಗೋಷ್ಠಿ ನಡೆಯುತ್ತಲ್ವಾ, ಸೊ ಅಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತನಾಡಿದ್ರು. ಓಕೆನಾ? ಸೊ ಎಲ್ಲಾ ಪ್ರೆಸ್ ಮೀಟ್ ಅವರು ಅಲ್ಲಿ ಬಂದಿದ್ರು. ಸೊ ಅವಾಗ ಒಂದಿಷ್ಟು ಜನ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ರು, ಮೇಡಮ್ ಯಾಕೆ ಗೃಹಲಕ್ಷ್ಮಿ ಹಣ ತಡವಾಗ್ತಾ ಇದೆ, ಏನ್ ರೀಸನ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಯಾಕೆ ಅಂತ ಹೇಳ್ಬಿಟ್ಟು ಅವರು ಆನ್ಸರ್ ಕೊಟ್ಟಿರುವಂತದ್ದು ಏನು ಅಂತ ಹೇಳಿದ್ರೆ, ಸೊ ಇಷ್ಟು ದಿನ ನಾವು ಕರೆಕ್ಟ್ ಆಗಿ ಹಾಕೋತಾ ಬರ್ತಾ ಇದ್ವಿ ಅಮೌಂಟ್, ಆದ್ರೆ ಒಂದಿಷ್ಟು ಜನ ನಮ್ಗೆ ಮೋಸ ಮಾಡಿ ಅಮೌಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಫೇಕ್ ಆಗಿ ರೇಷನ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಅಮೌಂಟ್ ಅನ್ನ ತೆಗೆದುಕೊಳ್ಳೋದಾಗಿರಬಹುದು, ಅಥವಾ ಅವರು ಆಲ್ರೆಡಿ ಡೆತ್ ಆಗಿರ್ತಾರೆ ಅಂತವ್ರನ್ನ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ತಗೊಳ್ಳೋದು. ಸೊ ಈ ರೀತಿ ವಂಚನೆ ಮಾಡಿ ಅಮೌಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅಂತವರ ಒಂದು ಅಕೌಂಟ್ ಅನ್ನ ಡಿಲೀಟ್ ಮಾಡೋ ಸಲುವಾಗಿ ಲೇಟ್ ಮಾಡಿದೀವಿ, ಡಿಲೇ ಮಾಡಿದೀವಿ. ಸೊ ಅದೇ ರೀತಿ ಫೇಕ್ ಅಕೌಂಟ್ಗಳು ಜಾಸ್ತಿ ಕ್ರಿಯೇಟ್ ಆಗ್ತಾ ಇದಾವೆ, ಮತ್ತೆ ಸುಳ್ಳು ದಾಖಲೆಗಳನ್ನ ಕೊಟ್ಟು ರೇಷನ್ ಕಾರ್ಡ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಅಂತವರ ಒಂದು ರೇಷನ್ ಕಾರ್ಡ್ ಅನ್ನ ನಾವು ರದ್ದು ಮಾಡ್ಲಿಕ್ಕೆ ಟೈಮ್ ತಗೊಳ್ತಾ ಇದೀವಿ. ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ. ಸೊ ಎಲ್ಲರಿಗೂ ಕೂಡ ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾತನಾಡಿದ್ದಾರೆ. ಸೊ ಬೆಳಗಾವಿ ಜಿಲ್ಲೆಯಲ್ಲಿ 1,00,000 BPL ರೇಷನ್ ಕಾರ್ಡ್ಗಳು ರದ್ದಾಗಿದ್ದೇವೆ ಅಂತ ಹೇಳಿದ್ದಾರೆ. ಅವರೇ ಸ್ವತಃ ಖುದ್ದಾಗಿ ಹೇಳಿದ್ದಾರೆ, 1,00,000 BPL ಕಾರ್ಡ್ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಸಿಕ್ಕಿರುವಂತದ್ದು. ಸೊ ಈ ರೀತಿ ನಮ್ಗೆ ಕೋಟಿಗಟ್ಟಲೆ ಮೋಸ ಮಾಡಿದ್ದಾರೆ. ಹಾಗಾಗಿ ನಾವು ಸ್ವಲ್ಪ ಡಿಲೇ ಮಾಡ್ತೀವಿ ಹಾಕೋದಿಕ್ಕೆ, ಆದ್ರೆ ಹಾಕ್ತೀವಿ. ಇನ್ನ ನಾವು ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಮೌಂಟ್ ಅನ್ನ ಸೆಪ್ಟೆಂಬರ್ ಎಂಡ್ ಒಳಗಡೆ 2,000 ಪ್ಲಸ್ 2,000 4,000 ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಖುದ್ದಾಗಿ ಹೇಳಿದ್ದಾರೆ. ಸೊ ದಸರಾ ಹಬ್ಬ ಮುಗಿಯುವಷ್ಟರಲ್ಲಿ ನಿಮ್ಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಅವರು ನಿನ್ನೆ ದಿನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಸೊ ನಿಮ್ಗೂ ಕೂಡ ಈಗ ಎಷ್ಟನೇ ಕಂತು ಬರಬೇಕು, ಎಷ್ಟನೇ ಕಂತು ಬಂದಿದೆ ಅಂತ ಹೇಳ್ಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ. ಓಕೆನಾ? ಸೊ ಹಾಗೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ಯೋಜನೆಗಳ ಬಗ್ಗೆ ಅಥವಾ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬಗ್ಗೆ ಏನಾದ್ರೂ ಬೇಕು, ಗೌರ್ಮೆಂಟ್ ಕಡೆಯಿಂದ ಏನಾದ್ರೂ ನ್ಯೂಸ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಓಕೆನಾ?